ನಮಸ್ಕಾರ ಸ್ನೇಹಿತರೆ. ಹಾಸನದ ಪ್ರಸಿದ್ಧ ಸ್ಥಳಗಳಲ್ಲಿ ಒಂದಾದಂಥ ಸೀಗೆಗುಡ್ಡ ಅಥವಾ ಮಳೆ ಮಲ್ಲೇಶ್ವರ ಬೆಟ್ಟ. ಮಳೆ ಮಲ್ಲೇಶ್ವರ ಬೆಟ್ಟ ಅಂದ್ರೆ ಅಲ್ಲಿ ಮಳೆ ಮಲ್ಲೇಶ್ವರ ಅನ್ನುವಂಥ ದೇವಸ್ಥಾನ ಇದೆ. ಅದಕ್ಕೆ ಮಲ್ಲೇಶ್ವರ ಬೆಟ್ಟ ಅಂತಾನೂ ಕರೀತಾರೆ, ಮತ್ತೆ ಸೀಗೆಗುಡ್ಡ ಅಂತ ಹೇಳ್ಬಿಟ್ಟು ಸಹಿತ ಈ ಪ್ಲೇಸಿಗೆ ಕರೀತಾರೆ. ನೋಡಿ, ಇಲ್ಲಿ ಕಾಣ್ತಾ ಇದೆ ನಿಮಗೆ, ಅಲ್ಲಿ ವಿಂಡ್ ಮಿಲ್ ನಿಮಗೆ ತಿರುಗ್ತಾ ಇದೆ. ಇಲ್ಲಿಂದ ಇದೇ ದಾರಿಯಲ್ಲಿ ನಾವು ಮುಂದಕ್ಕೆ ಸಾಗಿದ್ರೆ ನಿಮಗೆ ಮಳೆ ಮಲ್ಲೇಶ್ವರ ಬೆಟ್ಟಕ್ಕೆ ಇದೇ ದಾರಿ. ಈಗ ಆ ದಾರಿಯಲ್ಲಿ ನಾವು ಸಾಗ್ತಾ ಇದ್ವಿ. ಬೆಟ್ಟಕ್ಕೆ ಹೋಗಿ ಬೆಟ್ಟದಲ್ಲಿ ಏನೇನಿದೆ, ಅದರ ಇತಿಹಾಸ ಏನು ಅನ್ನೋದನ್ನು ಮುಂದಕ್ಕೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಚ್ಚ ಹಸಿರಿನ ನಡುವೆ ಮೇಲೆ ಶಿವನ ವಿಗ್ರಹ ಇದೆ. ಶಿವ ವಿರಾಜಮಾನವಾಗಿ ಮೇಲ್ಗಡೆ ಕೂತಿದ್ದಾನೆ ಅನ್ನೋ ರೀತಿಯಲ್ಲಿ ಕಾಣುತ್ತೆ. ಇದು ಸುತ್ತ ನಿಮಗೆ ಕಾಣ್ತಿರೋದು ಇದು ದಾರಿ. ಈ ರಸ್ತೆಯಲ್ಲಿ ನಾವು ಹಿಂಗೆ ಮುಂದಕ್ಕೆ ಸಾಗ್ಬೇಕು. ಮುಂದಕ್ಕೆ ಸಾಗ್ತಾ ಹೋಗ್ತಿದ್ವಿ. ನಾವು ಬೈಕಲ್ಲಿ ಇದೀವಿ. ಬೈಕಲ್ಲಿ ಸ್ವಲ್ಪ ಸೌಂಡ್ ಸಹ ಜಾಸ್ತಿ ಇದೆ. ನೋಡಿ, ಇಲ್ಲಿ ಕಾಣ್ತಾ ಇದೆ ನಿಮಗೆ, ಇದು ಗುಡ್ಡ. ಅಲ್ಲಿ ನಿಮಗೆ ಕೇಳಿಸ್ತಿರ್ಬೋದು ಫ್ಯಾನ್ಗಳದ್ದು, ವಿಂಡ್ ಮಿಲ್ಸ್ ಸೌಂಡ್ ಸಹಿತ ನಿಮಗೆ ಬರ್ತಾ ಇದೆ. ನಿಲ್ಸಿದೀವಿ ಇಲ್ಲಿ ಮಧ್ಯದಲ್ಲಿ. ಮುಂದೆ ನಿಮಗೆ ದೇವಸ್ಥಾನದ ದಾರಿ. ಈ ದಾರಿ ಹಿಂದೆ ಹೆಂಗಿತ್ತೋ ಗೊತ್ತಿಲ್ಲ, ನಾನು ಇದೇ ಫಸ್ಟ್ ಬರ್ತಿರೋದು. ಈಗಂತೂ ತುಂಬಾ ಅದ್ಭುತವಾಗಿ ರಸ್ತೆನೂ ಮಾಡಿದ್ದಾರೆ. ಅಲ್ಲಿ ಮೇಲೆ ಗುಡ್ಡ ತನಕನೂ ಮಾಡಿದ್ದಾರೆ. ನೀವು ಇಲ್ಲಿ ಟ್ರೆಕ್ಕಿಂಗು ಬರ್ಬೋದು, ಒಂದು 3 ಕಿಲೋಮೀಟ್ರು. ಮತ್ತೆ ನಿಮ್ಮ ವೆಹಿಕಲ್ ಸೀದಾ ನಿಮ್ಮ ದೇವಸ್ಥಾನದ ಹತ್ರಕ್ಕೆ ಹೋಗುತ್ತೆ. ದೇವಸ್ಥಾನದ ಹತ್ರಕ್ಕೆ ವೆಹಿಕಲ್ಗಳು ಅಲ್ಲಿಗೆ ಹೋಗ್ತವೆ. ಇಲ್ಲಿ ಟ್ರೆಕ್ಕಿಂಗ್ ಬರೋಕ್ಕೂ ತುಂಬಾ ಚೆನ್ನಾಗಿದೆ. ಆದರೆ ಎಲ್ಲ ಪಕ್ಕಾ ರಸ್ತೆ, ಡಾಂಬರ್ ಮತ್ತೆ ಸಿಮೆಂಟ್ ರಸ್ತೆ ಇರೋದನ್ನ ನಾವು ಮುಂದಕ್ಕೆ ಇಲ್ಲಿ ಕಾಣ್ತಾ ಇದ್ದೀವಿ. ಇಲ್ಲಿ ಮೆಟ್ಲುಗಳ ಮೇಲೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಮೊದಲು ನಿಮ್ಮನ್ನ ಸ್ವಾಗತ ಮಾಡದೆ 2 ಆನೆಯ ಚಿತ್ರಗಳು ನೋಡಿ, ಇಲ್ಲೊಂದಿದೆ, ಮತ್ತೆ ಇದರ ಎಡಭಾಗದಲ್ಲಿ ಕೆತ್ತನೆ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ಮೇಲೆ ಹತ್ತುತ್ತಿದ್ದಂಗೆ ನಿಮಗೆ ಲೆಫ್ಟಿಗೆ ಬಂದರೆ ಒಳ್ಳೆ ವ್ಯೂ ಪಾಯಿಂಟ್ ಕಾಣ್ತದೆ. ತುಂಬ ಅದ್ಭುತವಾಗಿದೆ ನೋಡಿ. ಸುತ್ತ ದೇವಸ್ಥಾನ ತೋರ್ಸೋಕ್ಕಿಂತ ಮುಂಚೆ ವ್ಯೂ ಪಾಯಿಂಟ್ ತೋರಿಸ್ತಾ ಈ ಕಡೆ ನೋಡಿ. ಈಗ ವ್ಯೂ ಪಾಯಿಂಟ್ ನಿಮಗೆ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ ಈ ಸೈಡಲ್ಲಿ ನಿಮಗೆ ಕಾಣ್ತಿರೋದು ಇಲ್ಲಿ ಬೇಲೂರು ರಸ್ತೆ ನಿಮಗೆ ಕಾಣುತ್ತೆ. ಇಲ್ಲಿಂದ ನೋಡಿದ್ರೆ ಈ ಬೇಲೂರು ರಸ್ತೆಯಿಂದನೂ ಸಹಿತ ನಿಮಗೆ ಈ ದೇವಸ್ಥಾನದ ವಿಗ್ರಹ, ಶಿವನ ವಿಗ್ರಹ ತುಂಬ ಅದ್ಭುತವಾಗಿ ಕಾಣುತ್ತೆ ನೋಡಿ. ಈಗ ನೀವಿಲ್ಲಿ ಸ್ಟೆಪ್ ಈ ಥರ ತಿರುಗಿದ್ರೆ ನಿಮಗೆ ಕಣ್ಣಿಗೆ ಕಾಣದೆ ಮಳೆ ಮಲ್ಲೇಶ್ವರ ಸ್ವಾಮಿಯ ಸನ್ನಿಧಿ ನೋಡಿ. ಇದು ನಿಮಗೆ ಇದು ಸನ್ನಿಧಿ ಜಾಗ ಆದರೆ ಇಲ್ಲಿಂದ ಮೇಲೆ ಇಲ್ಲೇ ನಿಮಗೆ ಪೂಜೆ ಪುನಸ್ಕಾರಗಳು ಈ ಜಾಗದಲ್ಲೇ ನಿಮಗೆ ನಡೆಯೋದು. ನೀವು ನೋಡಿ, ಸುಕ್ಷೇತ್ರ ಶ್ರೀ ಮಳೆ ಮಲ್ಲೇಶ್ವರ ಸ್ವಾಮಿಯವರ ಸನ್ನಿಧಿ ಶೃಂಗಗಿರಿ ಅಂತಲೂ ಹೆಸರು ಕರೀತಾರೆ, ಸೀಗೆಗುಡ್ಡ ಅಂತಲೂ ಕರೀತಾರೆ, ಮಳೆ ಮಲ್ಲೇಶ್ವರ ಸ್ವಾಮಿಯ ಬೆಟ್ಟ ಅಂತಲೂ ಸಹಿತ ಕರೀತಾರೆ ನೋಡಿ. ಇಲ್ಲಿ ಮೇಲೋದ್ರೆ ನಿಮಗೆ ಅದ್ಭುತವಾದಂಥ ಒಂದು ಶಿವನ ವಿಗ್ರಹ. ಅದರಲ್ಲಿ ಶಿವನ ಬಲಭಾಗಕ್ಕೆ ಮತ್ತು ಎಡಭಾಗಕ್ಕೆ 2 ನಂದಿಗಳು ಸಹಿತ ಇದ್ದಾವೆ. ಈ ಬೆಟ್ಟಕ್ಕೆ ಅಂಥ ಇತಿಹಾಸ ಏನಿಲ್ಲದೆ ಹೋದರೂ ಒಂದು 2 ರೀತಿಯಾದಂಥ ಇತಿಹಾಸಕ್ಕೆ ಲಿಂಕನ್ನು ಕೊಡ್ತವೆ 2 ಸನ್ನಿವೇಶಗಳು. ಅದನ್ನೇನು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿಗೆ ಮಳೆ ಮಲ್ಲೇಶ್ವರ ಅಂತ ಯಾಕೆ ಇದನ್ನು ಕರೆದ್ರು ಅಂತಂತಂದರೆ, ಇಲ್ಲಿ ಸುತ್ತ ನಿಮಗೆ ಈ ಬೆಟ್ಟ ಗುಡ್ಡದ ಸುತ್ತ ಆಸುಪಾಸಿನಲ್ಲಿ ನಿಮಗೆ ಇಲ್ಲಿ ಒಂದು 10 ರಿಂದ 20 ಹಳ್ಳಿಗಳು ಈ ದೇವಸ್ಥಾನಕ್ಕೆ ಪೂಜೆ ಪುನಸ್ಕಾರಗಳನ್ನು ನಡೆಸ್ಕೊಂಡು ಹಿಂದಿನಿಂದಲೂ ನಡೆಸ್ಕೊಂಡು ಬಂದಿದ್ದಾರೆ. ಅವರೆಲ್ಲರೂ ಏನು ಮಾಡ್ತಿದ್ರು ಅಂತಂದರೆ, ಇಲ್ಲಿ ಹಿಂದಿನ ಕಾಲದಲ್ಲಿ ಮಳೆ ಬರಲಿಲ್ಲ ಅಂತಂದರೆ ಆ ಸಂದರ್ಭದಲ್ಲಿ ಇಲ್ಲಿ ಬಂದು ಹಿಂದೆ ಪರ್ವು ಮಾಡೋದಂತ ಕರೆಯೋರು. ಅಂದರೆ ಬಂದು ದೇವಸ್ಥಾನಕ್ಕೆ ಪೂಜೆ ಮಾಡಿ, ಪೂಜೆ ಪುನಸ್ಕಾರಗಳನ್ನು ನಡೆಸಿ, ಊರವರೆಲ್ಲ ಸೇರಿ ಎಲ್ಲ ಊರವರು ಇದು ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಪೂಜೆ ಮಾಡಿದ್ಮೇಲೆ ಮಳೆ ಬರ್ತಿತ್ತು ಅಂತೇಳ್ಬಿಟ್ಟು ಪ್ರತೀತಿ. ಹಂಗಾಗಿ ಇದನ್ನು ಮಳೆ ಮಲ್ಲೇಶ್ವರ ದೇವಸ್ಥಾನ ಅಂತಲೂ ಸಹ ಕರೀತಾರೆ. ಇನ್ನೊಂದು ನಿಮಗೆ ಇಲ್ಲಿ ಕಾಣ್ತಿರ್ಬೋದು, ನಿಮಗೆ ಇಲ್ಲಿ ಒಬ್ಬರು ಬಿಲ್ಲನ್ನು
ನೆಲಕ್ಕೆ ಹೊಡಿತಿರೋ ಅಂಥ ಒಂದು ಚಿತ್ರ ಕಾಣ್ತಿದೆ. ಅದು ಏನು ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ತೀನಿ. ಅಂದರೆ ಪುರಾಣ ಕಾಲದಲ್ಲಿ ಇಲ್ಲಿ ಪಾಂಡವರು ವನವಾಸಕ್ಕೆ ಹೋಗ್ಬೇಕಾರೆ ಇಲ್ಲಿಗೆ ಬಂದಿದ್ರು, ಈ ಬೆಟ್ಟದ ದಾರಿಲಾಸ್ ಹೋಗಿದ್ರು ಅಂತ ಹೇಳ್ಬಿಟ್ಟು. ಅಂದರೆ ಅವತ್ತು ಅವರೆಲ್ಲ ಹೋಗ್ಬೇಕಾದ್ರೆ ಕುಡಿಯೋದಕ್ಕೆ ನೀರು ಸಿಗದೇ ಇದ್ದಾಗ ಅರ್ಜುನ ಈ ಪ್ಲೇಸಲ್ಲಿ ಬಂದು ತನ್ನ ಬಾಣವನ್ನು ಹೂಡಿ ನೀರನ್ನು ಹೊರಗೆ ತೆಗಿತಾನೆ ಅನ್ನೋಂಥ ಪ್ರತೀತಿ. ಅದನ್ನು ನೋಡಿ, ಅದು ಯಾವ ರೀತಿ ಸ್ವಲ್ಪ ಕ್ಲೀನ್ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಈ ಪ್ಲೇಸಲ್ಲಿ ನೀರು ಬಂದಿರೋಂಥ ಜಾಗ ಇದು. ಇಲ್ಲಿ ಇದು ಎಂಥ ಬೇಸಿಗೆಗಾಲ ಬಂದ್ರೂ ಈ ನೀರು ಬತ್ತೋಗಿಲ್ಲ ಅಂತ ಹೇಳ್ಬಿಟ್ಟು ಸಹಿತ ಹೇಳ್ತಾರೆ. ಇದು ಒಂದು ಪುರಾಣದ ಇತಿಹಾಸ. ಆದರೆ ಇನ್ನೊಂದು ಏನಂತಂದರೆ, ಈ ಜಾಗದಲ್ಲಿ ರಾಮ ಮತ್ತು ಸೀತೆ ಲಕ್ಷ್ಮಣರು ವನವಾಸಕ್ಕೆ ಅವರ ವನವಾಸಕ್ಕೆ ಹೋಗ್ಬೇಕಾದ್ರೆ ಈ ಜಾಗದಲ್ಲಿ ಬಂದು ಒಂದು ಸ್ವಲ್ಪ ದಿನ ಇಲ್ಲಿ ನೆಲೆಸಿದ್ರು ಅಂತ ಹೇಳ್ಬಿಟ್ಟು ಸಹಿತ ಒಂದು ಇತಿಹಾಸ ಇದೆ. ಇದು ನಿಮಗೆ ಸುಮಾರು ಎತ್ತರದಲ್ಲಿ ಗುಡ್ಡ ಇದ್ರೂ ಸಹಿತ ಈ ಭಾಗದಲ್ಲಿ ನಿಮಗೆ ನೀರು ಹಂಗೆ ಇರೋದನ್ನು ನಾವು ಕಾಣ್ಬೋದು. ನೋಡಿ, ನೀರು ಜಲ ಇಲ್ಲೇ ಇದ್ದು ಇಲ್ಲೇ ಸಿಗ್ತಾಯಿದೆ ಅನ್ನೋದು ರೀತಿ. ನೋಡಿ, ಇಲ್ಲೊಂದು ನಿಮಗೆ ಮರ ಗಿಡನ ಸಹಿತ ಇದೆ. ಶಿವನ ಪ್ರೀತಿಯ ಬಿಲ್ವಪತ್ರೆ ಗಿಡ ಇದೆ. ಇದೊಂದು ನಾಗಶೇಷ ಹಾವಿನ ವಿಗ್ರಹನ ಸಹಿತ ಕೆತ್ತಿದ್ದಾರೆ. ಮತ್ತು ಇಲ್ಲಿ ನೀವು ನೋಡ್ಬೋದು, ಒಂದು ಮಹಿಳೆ ದೇವರಿಗೆ ಶಿವಂಗೆ ಕೈ ಮುಗಿತಾ ಇರೋಂಥ ವಿಗ್ರಹ ಇದೆ. ಮತ್ತು ನಂದಿ ವಿಗ್ರಹ, ಇಲ್ಲೊಂದು ಈಶ್ವರನ ಲಿಂಗದ ರೀತಿಯಾದಂಥ ಈಶ್ವರನ ವಿಗ್ರಹ ಇದೆ. ಋಷಿ ಮುನಿಗಳು ತಪಸ್ಸಿಗೆ ಕೂತಿರುವಂಥ ರೀತಿಯಲ್ಲಿ ಅಲ್ಲೊಂದು ಆರ್ಚ್ ಮಾಡಿದ್ದಾರೆ. ಆ ಆರ್ಚಿನ ಒಳಗಡೆ ನಿಮಗೆ ಅಲ್ಲಿ ಒಂದು ಶಿವಲಿಂಗ ಇದೆ. ಅಲ್ಲೇ ನಿಮಗೆ ಪೂಜೆ ಪುನಸ್ಕಾರಗಳು ಎಲ್ಲ ನಿಮಗೆ ನಡೆಯೋದಲ್ಲಿ. ಇಲ್ಲಿ ಪ್ರತಿ ಹುಣ್ಣಿಮೆಗೂ ಸಹಿತ ಒಂದೊಂದು ಊರಿನವರು ಅಥವಾ ಗ್ರಾಮಸ್ಥರು ಪೂಜೆ ನಡೆಸ್ತಾರೆ. ಇಲ್ಲಿ ಒಂದು 4-5 ಸಾವಿರ ಜನ ಸೇರ್ತಾರೆ. ಅವತ್ತಿನ ದಿನದಲ್ಲಿ, ಹುಣ್ಣಿಮೆ ದಿನದಲ್ಲಿ ಒಂದು ಅದ್ಭುತವಾದಂಥ ಒಂದು ಪೂಜೆ ನಡೆಯುತ್ತೆ ಈ ಜಾಗದಲ್ಲಿ. ನಿಮಗೆ ಇದು ವಿಂಡ್ ಫ್ಯಾನ್ಸ್ ನಿಮಗೆ ಯಾವ ಥರ ಕಾಣ್ತಾ ಇರೋದು, ಸೌಂಡು ಸಹಿತ ನಿಮಗೆ ಕೇಳಿಸ್ತಿರ್ಬೋದು ಯಾವ ಥರ ಬರ್ತಿದೆ ಅಂತ ಹೇಳ್ಬಿಟ್ಟು. ಈ ಗುಡ್ಡದ ಮೇಲೆ ತುಂಬ ವಿಂಡ್ ಫ್ಯಾನ್ಸ್ಗಳನ್ನ ಈ ಥರ ಹಾಕಿದ್ದಾರೆ. ನೀವು ಇಲ್ಲಿಗೆ ನಾವು ಲೇಟಾಗಿ ಬಂದಿದ್ದೀವಿ. ಆದರೆ ನೀವು ಇಲ್ಲಿಗೆ ಒಂದು ಜೂನು, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಟೈಮಲ್ಲಿ ಬಂದರೆ ಫುಲ್ಲು ಸುತ್ತ ಹಚ್ಚ ಹಸಿರಿನ ತುಂಬಿರುತ್ತೆ. ಒಂದು ಟ್ರೆಕ್ಕಿಂಗ್ ಮುಖಾಂತರನಾದ್ರು ಬರ್ಬೋದು. ಇನ್ನೊಂದು ನೀವು ನಿಮ್ಮ ಓನ್ ವೆಹಿಕಲ್ ನೋಡಿ ಬರ್ತಾಯಿದ್ದಲ್ಲ, ಒಂದು ಕಾರ್ ಬರ್ತಿದೆ, ಕಾರಲ್ಲಾದರೂ ಬರ್ಬೋದು. ನೀವು ಓನ್ ವೆಹಿಕಲ್ ಯಾವುದೇ ಇದ್ರೂ ಆ ವೆಹಿಕಲ್ ಬರ್ಬೋದು. ಸೀದಾ ನಿಮ್ಮನ್ನು ಹತ್ರಕ್ಕೆ ಬರುತ್ತೆ. ಇಲ್ಲಿ ಯಾವುದೇ ರೀತಿ ಅನ್ನೋದು ಸದ್ಯಕ್ಕೆ ಪಾರ್ಕಿಂಗ್ ಆಗಲಿ ಮತ್ತು ಯಾವುದೇ ಎಂಟ್ರೆನ್ಸ್ ಟಿಕೆಟ್ ಆಗಲಿ ಯಾವುದೂ ಇಲ್ಲ. ಇಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಇದಿಲ್ಲ. ಈ ಜಾಗಕ್ಕೆ ನೀವು ಬರಬೇಕು ಅಂದರೆ 2 ಕಡೆಯಿಂದ ಬರ್ಬೋದು. ಒಂದು, ನೀವು ಹಳೇಬೀಡು ಮತ್ತು ಹಾಸನ ಇದ್ರ ಮಧ್ಯೆ ಸಾಲ್ಗಮೆ ಅಂತ ಸಿಗುತ್ತೆ. ಸಾಲ್ಗಮೆಯಿಂದ ಮುಂದೆ ಬಂದರೆ ಸೀಗೆ ಅಂತ ಒಂದು ಪ್ಲೇಸ್ ಬರುತ್ತೆ. ಅಲ್ಲಿಂದ ನೀವು ಮುಂದಕ್ಕೆ ಬರಬೇಕು. ಹಾಸನ ಕಡೆಯಿಂದ ಬರ್ತಿದ್ರೆ ಲೆಫ್ಟಿಗೆ ಒಂದು ಆರ್ಚ್ ಇದೆ. ಆರ್ಚ್ ಕಡೆಯಿಂದ ನೀವು ಈ ಕಡೆಗೆ ಬರಬೇಕು. ಅಲ್ಲಿಂದ ಬಂದರೆ ನೀವು ವೀರಾಪುರ ಅಂತ ಹೇಳ್ಬಿಟ್ಟು ಊರು ಸಿಗುತ್ತೆ. ಆ ಊರಿಂದ ಈ ಕಡೆ ಬರ್ಬೋದು. ಇನ್ನೊಂದು, ಬೇಲೂರು ಮತ್ತು ಹಾಸನ ಮಾರ್ಗವಾಗಿ ನೀವೇನಾದ್ರು ಆ ರೋಡಲ್ಲಿ ಸಂಚರಿಸ್ತಾ ಇದ್ರೆ ಅಲ್ಲಿ ನಿಮಗೆ ಒಂದು ಕಡದರವಳ್ಳಿ ಗಡಿ ಅಂತ ಹೇಳ್ಬಿಟ್ಟು ಒಂದು ಊರು ಸಿಗುತ್ತೆ, ಒಂದು ಕ್ರಾಸ್. ಅಲ್ಲಿ ನೀವು ಹಾಸನ ಕಡೆಯಿಂದ ಬರ್ತಾಯಿದ್ರೆ ರೈಟಿಗೆ ಒಳಗಡೆಗೆ ತಗೋಬೇಕು. ಬೇಲೂರು ಕಡೆಯಿಂದ ಬರ್ತಾಯಿದ್ರೆ ಲೆಫ್ಟಿಗೆ ಒಳಗಡೆಗೆ ತಗೋಬೇಕು. ಅಲ್ಲಿಂದ ಒಳಗಡೆ ಒಂದು 5-6 ಕಿಲೋಮೀಟ್ರ್ ಮೇಲೆ ಬರಬೇಕಾಗತ್ತೆ. ನೀವು ಅಲ್ಲಿ ಬಂದು
ವೀರಾಪುರದ ಹತ್ರ ಬಂದು ಅಲ್ಲಿ ನೀವು ನಿಮ್ಮ ಗಾಡಿನ ನಿಲ್ಲಿಸಿ ಬೇಕಾದ್ರೆ ಟ್ರೆಕ್ಕಿಂಗ್ ಬಂದರೂ ಬರ್ಬೋದು. ಇಲ್ಲ ವೆಹಿಕಲ್ ನೀವು ನಿಮ್ಮ ವೆಹಿಕಲ್ಲೇ ಸೀದಾ ಈ ಪ್ಲೇಸಿಗೆ ಬರೋದ್ರಿಂದ ನೀವು ವೆಹಿಕಲಲ್ಲಿ ಬಂದರೆ ನೀವು ಆರಾಮಾಗಿ ನೀವು ದರ್ಶನ ಮಾಡ್ಕೊಂಡು ನೀವು ನಿಮ್ಮ ಪ್ಲೇಸಿಗೆ ವಾಪಸ್ ಹೋಗ್ಬೋದು. ಒಂದು ಅದ್ಭುತವಾದಂಥ ಸ್ಥಳ, ತುಂಬ ಚೆನ್ನಾಗಿದೆ, ತುಂಬ ಖುಷಿಯಾಗುತ್ತೆ ಇಲ್ಲಿ ನೋಡೋದಕ್ಕೆ. ಮಳೆಗಾಲದ ಟೈಮಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ವಿಂಡ್ ಫ್ಯಾನ್ಗಳು ನಿಮಗೆ ನೆತ್ತಿ ಮೇಲೆ ನೋಡಿ, ಅದ್ರ ಮೇಲ್ಗಡೆ ಮೋಡ ನಿಂತಿದೆಯೋ ಅನ್ನೋ ಅಷ್ಟು ಈ ಬಿಸಿಲಲ್ಲೂ ಸಹಿತ ಕಾಣ್ತಿದೆ. ಇಲ್ಲೂ ಸಹಿತ ನೀವು ನೋಡ್ಬೋದು ನೋಡಿ ಸ್ನೇಹಿತರೆ. ಇದು ನಿಮಗೆ ಇವತ್ತು ಮಳೆ ನೋಡಿ, ಬೆಟ್ಟದ ಮೇಲೆ ಇನ್ನೂ ಮೇಲಕ್ಕೆ ಹೋಗ್ಬೇಕು. ಇಲ್ಲಿಂದ ಮೇಲಕ್ಕೆ ಹೋಗಕ್ಕೆ ನಿಮಗೆ ಕಚ್ಚಾ ರಸ್ತೆ ಸಿಗುತ್ತೆ ನೋಡಿ. ವಿಂಡ್ ಫ್ಯಾನ್ ತಿರುಗ್ತದೆ, ಅದ್ರ ಮೇಲ್ಗಡೆ ಮೋಡ ಅಲ್ಲೇ ನತ್ತಿಲೇ ಹೋಗ್ತಿದೆ ಅನ್ನೋ ಕಾಣುತ್ತೆ. ಅಂದರೆ ಈ ಬೇಸಿಗೆಗಾಲದಲ್ಲಿ ಎಷ್ಟು ಹತ್ರದಲ್ಲಿ ಹೋಗ್ತದೆ, ಮಳೆಗಾಲದಲ್ಲಿ ಬಂದರೆ ನಿಮಗೆಲ್ಲ ಸುತ್ತ ಮಿಷ್ಟೇ ಇರುತ್ತೆ ಅನಿಸುತ್ತೆ, ಫುಲ್ಲು ಮಿಸ್ಟ್ ಇರುತ್ತೆ ನೋಡಿ. ಇಲ್ಲೂ ಅಷ್ಟೇ ನಿಮಗೆಲ್ಲ ಈ ಶಿವನ ತಲೆ ಮೇಲೆ ಪಾಸ್ ಆಗುತ್ತೆ ಇದೇನೋ ಅನ್ನೋಷ್ಟು ಇದು ಕಾಣುತ್ತೆ. ಅಲ್ಲಿ ನೀವು ರಸ್ತೆಯಿಂದ ನೋಡಿದ್ರೆ ನಿಮಗೆ ಆ ಥರ ಕಾಣುತ್ತೆ. ಇದಿಷ್ಟು ಇವತ್ತು ನಿಮಗೆ ಮಳೆ ಮಲ್ಲೇಶ್ವರ ದೇವಸ್ಥಾನದ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ನೀಡಿದ್ದೀನಿ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ. ನಿಮಗೆ ಅನಿಸಿಕೆ ಏನು ಅನ್ನಿಸ್ತು, ಇದ್ರ ಬಗ್ಗೆ ಏನು ವಿಷಯ ನಿಮ್ಮಲ್ಲಿ ಏನಾದ್ರು ಇದ್ದರೆ, ಮುಂದೆ ನಾವು ಏನಾದ್ರು ಸರಿ ತಪ್ಪುಗಳಿದ್ದರೆ ನಮಗೆ ನೀವು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ಬಿಟ್ಟು ನನ್ನ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು. ನಾವೀಗ ವಿಂಡ್ ಫ್ಯಾನ್ ಹತ್ರಕ್ಕೆ ಬಂದಿದ್ದೀವಿ ನೋಡಿ. ಇಲ್ಲಿ ಕಾಣ್ತಿದೆ, ಅಲ್ಲೊಂದು ಚಿಕ್ಕದು ಮನೆನೂ ಕಾಣ್ತಿದೆ ನಿಮಗೆ. ಮತ್ತೆ ಅಲ್ಲಿ ಟಿ ಸಿಗಳು ಸಹಿತ ಮಾಡಿದ್ದಾರೆ. ಟಿ ಸಿಗಳಿದೆ ಅಂದ್ರೆ ಕರೆಂಟನ್ನ ಉತ್ಪತ್ತಿ ಮಾಡಿ ಅಲ್ಲಿ ಶೇಖರಣೆ ಮಾಡಿ ಅಲ್ಲಿಂದ ನಮ್ಮ ವಿದ್ಯುತ್ ನಿಗಮಗಳಿಗೆ ಸಪ್ಲೈ ಮಾಡ್ತಾರೆ ಅಂತಂದೆ ನೋಡಿ. ಈ ರೀತಿಯಾಗಿದೆ, ಗಾಳಿಗೆ ಇದು ತಿರುಗ್ತಾ ಇರೋದು. ಆ ಗಾಳಿಯಿಂದ ತಿರುಗೋದ್ರಿಂದ ಅಲ್ಲಿ ಕರೆಂಟ್ ಉತ್ಪತ್ತಿ ಆಗುತ್ತೆ ನೋಡಿ. ಈ ಥರ ನತ್ತಿ ಮೇಲಿದೆ, ಅಷ್ಟು ಮೋಡ ಇರೋದ್ರಿಂದ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ ನೋಡಿ. ಈ ರೀತಿ ವಿಂಡ್ ಫ್ಯಾನ್ ತಿರುಗ್ತಾ ಇದೆ ನೋಡಿ. ನೋಡ್ತಾ ಇರ್ಬೋದು ನೀವು. ಅದು ಮನೆ, ಅದಕ್ಕೆ ಆದಂಥ ಒಂದು ಸಪ್ರೇಟ್ ಆಗಿ ಮನೆ ಮಾಡಿ ಅಲ್ಲಿಂದ ಕರೆಂಟನ್ನ ವಿದ್ಯುತ್ ನಿಗಮಗಳಿಗೆ ಕಳಿಸ್ಕೊಡೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಟಿ ಸಿಗಳನ್ನು ಮಾಡಿದ್ದಾರೆ. ಇಲ್ಲೂ ಸಹಿತ ನಾವು ಕರೆಂಟನ್ನು ಉತ್ಪತ್ತಿ ಮಾಡ್ತಿದ್ದೀವಿ ಗುಡ್ಡದ ಮೇಲೆ ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು ಟಿ ಸಿಗಳು, ಅದಕ್ಕೆ ಬೇಕಾದಂಥ ಎಕ್ವಿಪ್ಮೆಂಟ್ಗಳು. ಅಲ್ಲಿ ಕರೆಂಟ್ ಕಂಬಗಳಿಂದ ಅಲ್ಲಿಂದ ನಿಮಗೆ ಆ ಕಡೆ ವೈರ್ ಕಾಣ್ತಾ ಇದೆಯಲ್ಲ ಗೊತ್ತಿಲ್ಲ ಸಣ್ಣಕ್ಕೆ, ವೈರಲ್ಲಿ ಇಲ್ಲಿಂದ ಕರೆಂಟನ್ನು ಅವ್ರು ಎಲ್ಲಿಗೆ ಯಾವ ಸ್ಟೇಷನ್ಗೆ ಬೇಕೋ ಅಲ್ಲಿಗೆ ತಗೊಳ್ತಾರೆ. ಈ ರೀತಿಯಾದಂಥ ಒಂದು ಅದ್ರ ಗಾಳಿ ಸೌಂಡ್ ಕೇಳಿಸ್ತಿರ್ಬೋದು ನಿಮಗೆ. ಫ್ಯಾನ್ ತಿರುಗ್ತಿರೋದು ಅದ್ರದ್ದು ಸೌಂಡ್ ನಿಮಗೆ ಕೇಳಿಸ್ತಿರ್ಬೋದು ಯಾವ ಥರ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಈಗ ಕೇಳಿಸ್ಕೊಳ್ಳಿ ನೋಡಿ. ಇಲ್ಲಿ ಒಂದಲ್ಲ ನೋಡಿ, ಇಲ್ಲಿ ಸುತ್ತ ಪರಿಸರನೂ ಅಷ್ಟೇ ಚೆನ್ನಾಗಿದೆ. ಅಲ್ಲಿ ನಿಮಗೆ ಅಲ್ಲಿ ಒಂದೇ ಕಡೆ 3 ಕಾಣ್ತಿದೆ. ಆ 3ರಲ್ಲಿ 2 ಒಂದು ದೇವ್ರ ತಲೆ ಮೇಲೆ 2 ಕಾಣ್ತಿದ್ವಲ್ಲ, ಅವು 2 ಅಲ್ಲಿಂದ ನಾವು ಈ ಕಡೆ ರಸ್ತೆಯಲ್ಲಿ ಕಚ್ಚಾ ರಸ್ತೆ ಅಂತ ಹೇಳಿದ್ನಲ್ಲ ನಿಮಗೆ, ಅಲ್ಲಿಂದ ಬಂದು ಅದ್ರ ಹತ್ರಕ್ಕೆ ಬಂದಿದ್ದೀವಿ. ಫ್ಯಾನ್ಗಳು ಯಾವ ರೀತಿ ತಿರುಗ್ತದೆ, 3 ಫ್ಯಾನ್ ತಿರುಗ್ತದೆ. ಇನ್ನು ಆ ಕಡೆ ಸೈಡಿಗೆ ತುಂಬಾ ಫ್ಯಾನ್ ಇದಾವೆ. ಸ್ನೇಹಿತರೆ, ಒಂದು ವಿಷಯ ಏನಂದ್ರೆ, ನಾವು ನಮ್ಮ ಸುತ್ತ ಇರೋ ಪರಿಸರವನ್ನ ಉಳಿಸಿ ಬೆಳೆಸ್ಬೇಕು. ದಯಮಾಡಿ ನೀವು ಬಂದಂತ ಪ್ಲೇಸ್ ಅಲ್ಲಿ ನೀವು ತಂದಿರುವಂತ ಆಹಾರ ಪದಾರ್ಥಗಳಾಗಿರ್ಬೋದು, ನೀರಿನ ಬಾಟ್ಲಿಗಳಾಗಿರ್ಬೋದು, ಯಾವುದನ್ನು ಸಹಿತ ಬಿಸಾಕ್ ಹೋಗ್ಬೇಡಿ. ಅದನ್ನ ಎಲ್ಲರೂ ಒಂದ್ ಕಡೆ ಅಲ್ಲಿ ಬಾಕ್ಸ್ ಇದ್ರೆ, ಕಸದ ಬಾಕ್ಸ್ ಇದ್ರೆ ಅಲ್ಲಿ ಹಾಕಿ, ಇಲ್ಲ ಅಂದ್ರೆ ನಿಮ್ ಜೊತೆ ಇಟ್ಕೊಂಡು ಪರಿಸರವನ್ನು ಉಳಿಸಿ ಬೆಳೆಸಿ. ಮುಂದಿನ ಪೀಳಿಗೆಗೂ ಸಹಿತ ನಮ್ಮ ಪರಿಸರ ಬೇಕು. ನಾವು ನಮ್ಮ ಕೈಯಾರೆ ನಾವು ಯಾವುದೇ ಪರಿಸರನ ಹಾಳು ಮಾಡಬಾರ್ದು ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ.